ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲಿ ಈ ಕೊಟ್ಟಿರುವ ಡೆಫಿನೈಟ್ ಇಂಟಿಗ್ರಲ್ಸ್ ಟಾಪಿಕಿಂದ ಏನು ಕ್ವಶನ್ ಇದೆ ಅದು ಯಾವ ರೀತಿ ನಾವು ಸಾಲ್ವ್ ಮಾಡಬಹುದು ಅಂತ ಈ ವಿಡಿಯೋಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಂಟಿಗ್ರೇಷನ್ ಫ್ರಮ್ 0 to 2. ಓಕೆ, ಇದು ದಿಸ್ ಬ್ರ್ಯಾಕೆಟ್ಸ್ ಆರ್ ನಥಿಂಗ್ ಬಟ್ ವಾಟ್ ಸ್ಟೂಡೆಂಟ್ಸ್, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಓಕೆ, ಇಂಟಿಗ್ರಲ್ 0 to 2 ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇಸ್. ಸೊ ಈ ಫಂಕ್ಷನ್ ಇಂಟಿಗ್ರೇಷನ್ ಅವರು ಕೇಳ್ತಿದ್ದಾರೆ. ಸೊ ಇದು ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಸ್ಟೂಡೆಂಟ್ಸ್ ಐ ವಿಲ್ ಗಿವ್ ಯು ಒನ್ ಪ್ರಾಪರ್ಟಿ ಆಫ್ ಡೆಫಿನೈಟ್ ಇಂಟಿಗ್ರಲ್. ಓಕೆ, ಸೊ ಏನದು ಪ್ರಾಪರ್ಟಿ ನೋಡಿ. ಸಪೋಸ್ ಇಂಟಿಗ್ರಲ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಈ ರೀತಿ ಇದ್ದರೆ ನಾವು ಏನು ಮಾಡ್ಬೋದು, ಫಂಕ್ಷನನ್ನು ಸ್ಪ್ಲಿಟ್ ಮಾಡಿ, ಅಂದರೆ ಲಿಮಿಟ್ಸ್ ಏನಿದೆ ಅಲ್ವಾ ಅದನ್ನು ಸ್ಪ್ಲಿಟ್ ಮಾಡ್ಬೋದು. ಯಾವ ರೀತಿ ಅಂದರೆ ಇಂಟಿಗ್ರಲ್ ಎ ಟು ಸಿ ಒನ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ c1 to c2 f of x dx ಪ್ಲಸ್ ಓಕೆ c2 to b f of x dx. ಓಕೆ, ಈ ರೀತಿ ನಾವು ಸ್ಪ್ಲಿಟ್ ಮಾಡಬೇಕು. ಕಂಡೀಷನ್ ಏನಿರಬೇಕಂದ್ರೆ ನಿಮ್ಮದು c1 ಶುಡ್ ಬಿ ಲೆಸ್ ದೆನ್ c1 ಶುಡ್ ಬಿ ಲೆಸ್ ದೆನ್ c2, ದಿಸ್ ಶುಡ್ ಬಿ ಲೆಸ್ ದೆನ್ b ಆ್ಯಂಡ್ ದಿಸ್ ಶುಡ್ ಬಿ ಗ್ರೇಟರ್ ದೆನ್ a. ಸೊ ಈ ರೀತಿ ಇದ್ದಾಗ ವಿ ಕ್ಯಾನ್ ಸ್ಪ್ಲಿಟ್ ದ ಇಂಟಿಗ್ರಲ್ ಲಿಮಿಟ್ಸ್. ಓಕೆ ಸ್ಟೂಡೆಂಟ್ಸ್, ಸೊ ದಿಸ್ ಈಸ್ ಅ ಪ್ರಾಪರ್ಟಿ ಆಫ್ ಡೆಫಿನೈಟ್ ಇಂಟಿಗ್ರಲ್. ಸೊ ಇದೇ ಪ್ರಾಪರ್ಟಿ ಯೂಸ್ ಮಾಡಿ ವಿ ವಿಲ್ ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್. ಓಕೆ, ಇವಾಗ ನೋಡಿ ಇದೇನು ಕೊಟ್ಟಿದ್ದಾರೆ ಅವರು, ಗ್ರೇಟೆಸ್ಟ್ ಇಂಟಿಜರ್ ಆಫ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈ ಫಂಕ್ಷನ್ ಬಗ್ಗೆ ಡಿಸ್ಕಸ್ ಮಾಡೋಣ ಫಸ್ಟ್. ಸೊ ಇದು ಫಂಕ್ಷನ್ ಏನು ಸ್ಟೂಡೆಂಟ್ಸ್, ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ GIF. ಅಂದರೆ ಏನು ಮಾಡುತ್ತೆ ಇದು, ಇಟ್ ವಿಲ್ ಗಿವ್ ದ ವ್ಯಾಲ್ಯೂ ಆಫ್ ಇಂಟಿಜರ್, ಇಟ್ ವಿಲ್ ಗಿವ್ ಎನ್ ಔಟ್ಪುಟ್. ಇಲ್ಲಿ ಯಾವುದು ನೀವು ನಂಬರ್ ಕೊಟ್ಟರೆ ಇಟ್ ವಿಲ್ ಗಿವ್ ಔಟ್ಪುಟ್ ಆ್ಯಸ್ integer. okay, and that also integer is less than or equal to x. ನೀವು ಫ್ರಾಕ್ಷನ್ ಕೊಟ್ಟರೆ ಅದು ಇಂಟಿಜರ್ ಔಟ್ಪುಟ್ ಕೊಡುತ್ತೆ, ಡೆಸಿಮಲ್ ಕೊಟ್ಟರೆ ಇಟ್ ವಿಲ್ ಗಿವ್ ಯು ಇಂಟಿಜರ್ ಔಟ್ಪುಟ್, ಬಟ್ ದಟ್ ಇಂಟಿಜರ್ ವಿಲ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ನಿಮ್ಮದು ಎಕ್ಸ್. ಸೊ ಈ ಥರ ಫಂಕ್ಷನ್ ಇದ್ದಾಗ ನಾವೇನು ಮಾಡೋಣ, ಇವಾಗ ಅವ್ರು ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್ ಏನು ಕೊಟ್ಟಿದ್ದಾರೆ ನೋಡಿ, ದೇ ಹ್ಯಾವ್ ಗಿವನ್ ಇಟ್ ಫ್ರಮ್ 0 to 2. ಸೊ ಅಕಾರ್ಡಿಂಗ್ ಟು ಇದು ಇಂಟರ್ವಲ್ ಲಿಮಿಟ್ಸ್ ಏನಿದೆ ಅಲ್ವಾ, ಲಿಮಿಟ್ ಏನಿದೆ ಅಲ್ವಾ, ಬಿಟ್ವೀನ್ ದಿಸ್ we will split this function as an interval. okay, so greatest integer of x square ನೋಡಿ ಯಾವ ರೀತಿ ಡೆಫಿನೇಷನ್ ಕ್ಲಿಯರ್ಲಿ ಅರ್ಥ ಮಾಡ್ಕೊಳ್ಳಿ, ಆರ್ ಎಸ್ ದಿ ಸ್ಪ್ಲಿಟ್ಟಿಂಗ್ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ, ಸೊ ವೆನ್ ಯುವರ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಆ್ಯಂಡ್ ಬಿಟ್ವೀನ್ 1. ಓಕೆ, ಸೊ ವೆನ್ ಯುವರ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಆ್ಯಂಡ್ ಬಿಟ್ವೀನ್ 1, ಆ ಕೇಸ್ನಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, ಇಲ್ಲಿ ವಿ ವಿಲ್ ಗೆಟ್ ಇಟ್ ಆಸ್ ವಾಟ್. ಓಕೆ, ನಿಮ್ಮದು ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಬಿಟ್ವೀನ್ 0 ಆ್ಯಂಡ್ 1 ಏನು, ನೀವು ಬಿಟ್ವೀನ್ 0 ಆ್ಯಂಡ್ 1 ಇಟ್ ವಿಲ್ ಟೇಕ್ ದ ವ್ಯಾಲ್ಯೂ 0. ಕರೆಕ್ಟ್ ಅಲ್ವಾ? ಸಿಮಿಲರ್ಲಿ ವೆನ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಆ್ಯಂಡ್ ಲೆಸ್ ದೆನ್ √2. ಇವಾಗ √2 ಯಾಕೆ ತಗೋತಿದ್ದೀನಿ ಅಂದರೆ, ಸಿ ಇಫ್ ಐ ಟೇಕ್ √2 ಹೋಲ್ ಸ್ಕ್ವೇರ್, ಓಕೆ ಇಲ್ಲೇನು ಸಿಗುತ್ತೆ ಸ್ಟೂಡೆಂಟ್ಸ್, √2 ಹೋಲ್ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಐ ವಿಲ್ ಗೆಟ್ ಇಟ್ ಆಸ್, ಓಕೆ ಸಾರಿ ಈ ರೀತಿ ಇದೆ ಅಲ್ವಾ ಫಂಕ್ಷನ್, ಎಕ್ಸ್ ಸ್ಕ್ವೇರ್ ಅಂದರೆ ಏನು, ಇಫ್ ಐ ಟೇಕ್ √2 ಹೋಲ್ ಸ್ಕ್ವೇರ್, ಕರೆಕ್ಟ್. ಸೊ ದಿಸ್ ವಿಲ್ ಬಿಕಮ್ ವಾಟ್ ಸ್ಟೂಡೆಂಟ್ಸ್, ಸ್ಕ್ವೇರ್ ಆ್ಯಂಡ್ ರೂಟ್ ವಿಲ್ ಗೆಟ್ ಕ್ಯಾನ್ಸಲ್ ಆ್ಯಂಡ್ ಐ ವಿಲ್ ಗೆಟ್ ಗ್ರೇಟೆಸ್ಟ್ ಇಂಟಿಜರ್ ಆಫ್ 2 ವಿಚ್ ಇಸ್ ಈಕ್ವಲ್ಸ್ ಟು 2. ಒಂದು ಇಂಟಿಜರ್ ಪಾಯಿಂಟ್ ಸಿಗುತ್ತಲ್ಲ, ಸೊ ದ್ಯಾಟ್ ಇಂಟಿಜರ್ ಪಾಯಿಂಟಿಗೆ ಕೂಡ ವಿ ಹ್ಯಾವ್ ಟು ಸ್ಪ್ಲಿಟ್ ದ ಫಂಕ್ಷನ್. ಓಕೆ, ಸೊ ವೆನ್ ಯುವರ್ ಎಕ್ಸ್ ಇಸ್ ಬಿಟ್ವೀನ್ 1 and 2, ದ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ 1 and 2. ಅಂದರೆ ಏನು, 1 to 1.41. integer value is what, less than or equal to 1, so answer will be 1. next similarly next integer point ಏನಾಗುತ್ತೆ, between 2 and between 3, correct, ಅಂದರೆ 1.41 to 1.81. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ಹಿಯರ್ √2 ಇಫ್ ಐ ಟೇಕ್ √2 ಹೋಲ್ ಸ್ಕ್ವೇರ್, ಕರೆಕ್ಟ್, √2 ಹೋಲ್ ಸ್ಕ್ವೇರ್ ಏನು ಬಂತು, 2 ಅಂತ ಬಂತು. ಸೊ your greatest integer value will be 2. clear students? Next, similarly if I here √3 ಬರುತ್ತೆ, okay, between √3, because √3 again if I substitute again I will get an integer point. So similarly here also x, next point will be x less than or equals to √3 less than 2. ಸೊ ಆ ಕೇಸ್ನಲ್ಲಿ ಏನಾಗುತ್ತೆ ಅಂತ, ಇವಾಗ √3 ಸ್ಕ್ವೇರ್ ವಿಲ್ ಬಿ 3 ಆ್ಯಂಡ್ ಗ್ರೇಟೆಸ್ಟ್ ಇಂಟಿಜರ್ ವ್ಯಾಲ್ಯೂ ಆಫ್ 3 ಇಸ್ ನಥಿಂಗ್ ಬಟ್ 3. ಸೊ ಈ ಥರ ಎಕ್ಸ್ ಫಂಕ್ಷನ್ ಸ್ಪ್ಲಿಟ್ ಆಯಿತು ಆ್ಯಂಡ್ ದಿಸ್ ಆರ್ ದ ಇಂಟರ್ವಲ್ಸ್ ವಿ ಹ್ಯಾವ್ ಟು ಯೂಸ್. ಕರೆಕ್ಟ್ ಸ್ಟೂಡೆಂಟ್ಸ್? ಸೊ ನೋಡಿ ಇವಾಗ ಪ್ರಾಬ್ಲಮಿಗೆ ಬರೋಣ. ಲೆಟ್ ಐ ಈಸ್ ಈಕ್ವಲ್ಸ್ ಟು
ಇಂಟಿಗ್ರಲ್ 0 to 2 ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಅಂದರೆ ಯಾವ ಪಾಯಿಂಟಿಗೆ ನಿಮ್ಮದು ಇಂಟೀಜರ್ ವ್ಯಾಲ್ಯೂ ಸಿಗುತ್ತಲ್ಲ ದ್ಯಾಟ್ ಪಾಯಿಂಟ್ಸ್ ವಿ ಹ್ಯಾವ್ ಸ್ಪ್ರೆಡ್ ದ ಇಂಟರ್ವಲ್ ನಾವು. ಸೊ ಇಲ್ಲಿಂದ ಏನಾಗುತ್ತೆ ನೋಡಿ, ಇವಾಗ 0 to 1 ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ ನೆಕ್ಸ್ಟ್ ಏನು ತೊಗೊಂಡಿದ್ದೀವಿ 1 to root 2. ಸೊ ಹಿಯರ್ ಆಲ್ಸೋ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ root 2 to root 3 greatest integer of x square dx plus root 3 to 2 ಯಾಕಂದರೆ ಲಾಸ್ಟ್ ಪಾಯಿಂಟ್ 2 ಇದೆ ಅಲ್ವಾ, ಬಿ ಕರೆಕ್ಟ್. ಸೊ ಹಿಯರ್ ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಇವಾಗ ನೋಡಿ ಬಿಟ್ವೀನ್ ಯೋರ್ 0 and 1 ವ್ಯಾಲ್ಯೂ ಏನು ಬಂದಿದೆ ನಮಗೆ 0. ಸೊ ಇಟ್ ವಿಲ್ ಬಿ ನಥಿಂಗ್ ಬಟ್ 0 ಡಿ ಎಕ್ಸ್ ಪ್ಲಸ್ ಇಂಟಿಗ್ರಲ್ 1 to root 2 ಇಲ್ಲೇನು ಬಂದಿದೆ ನೋಡಿ, ಗ್ರೇಟೆಸ್ಟ್ ಇಂಟೀಜರ್ ಆಫ್ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ವಿ ಹ್ಯಾವ್ ಗಾಟ್ ಇಟ್ ಆಸ್ 1 dx plus root 2 to root 3. Here we have got value as greatest integer of x square as 2 dx plus between root 3 and 2 value ಏನು ಸಿಗುತ್ತೆ ಸ್ಟೂಡೆಂಟ್ಸ್ ನಮಗೆ, ವಿಲ್ ಗೆಟ್ ಇಟ್ ಆಸ್ 3 dx. ಇವಾಗ ನೋಡಿ ನೆಕ್ಸ್ಟ್ ಏನು ಮಾಡೋಣ, ದಿಸ್ ಅಟ್ ಲೀಸ್ಟ್ ಇಟ್ ಈಸ್ 0. ಇದನ್ನು ಇಂಟಿಗ್ರೇಟ್ ಮಾಡಿದರೆ x ಬಿಟ್ವೀನ್ ದ ಲಿಮಿಟ್ಸ್ 1 and root 2 ಪ್ಲಸ್ ದಿಸ್ ಈಸ್ ನಥಿಂಗ್ ಬಟ್ 2 times x ಬಿಟ್ವೀನ್ root 2 and root 3 plus 3 times x between root 3 and root 2. ಸೊ ಇವಾಗ ಸಾಲ್ವ್ ಮಾಡಿದರೆ ಅಪ್ಪರ್ ಲಿಮಿಟ್ ದಟ್ ಈಸ್ root 2 minus 1 plus 2 times root 3 minus 2 times root 2. ಕರೆಕ್ಟ್, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ 2 ಮಲ್ಟಿಪ್ಲೈ ಮಾಡ್ತಿದ್ದೀನಿ. ಓಕೆ 3 times, ಓಕೆ ಇಲ್ಲಿ ರೂಟ್ 2 ಇಲ್ಲ ಸ್ಟೂಡೆಂಟ್ಸ್, ಇಟ್ ಈಸ್ ಗೋಯಿಂಗ್ ಅಪ್ ಟಿಲ್ ಸ್ಟಾರ್ಟಿಂಗ್ ಫ್ರಮ್ ವೇರ್ 2 ಅಲ್ವಾ. ಓಕೆ ಸೊ ದಿಸ್ ಈಸ್ ನಥಿಂಗ್ ಬಟ್ 3 2s are 6. Okay, and here if I keep root 3 it will be nothing but minus 3 root 3 ಅಂತ ಬಂತು. ಓಕೆ 3 times ಮಲ್ಟಿಪ್ಲೈ ಮಾಡಿದ್ರೆ ಇವಾಗ ನೋಡಿ ಏನಾಗುತ್ತೆ ಅಂತ, minus 1 plus 6 is nothing but 5 ಕರೆಕ್ಟ್. root 2 minus 2 root 2 ಅಂದರೆ minus root 2 minus 3 root 3 plus root 2. ಓಕೆ this and this, ಇದು ಮತ್ತು ಇದು ಕರೆಕ್ಟ್, ಪ್ಲಸ್ 2 root 3 minus 3 root 3 is nothing but minus root 3. ಸೊ ಇದು ನಮಗೆ ಫೈನಲ್ ಆನ್ಸರ್ ಬಂತು, 5 minus root 2 minus root 3. ಓಕೆ ಸೊ ಯಾವ್ದು ಆಪ್ಷನ್ ನೋಡಿ ಸ್ಟೂಡೆಂಟ್ಸ್, ಆಪ್ಷನ್ ಎ 5 minus root 2 minus root 3 is the correct choice for this question. ಅದು ಯಾವ ರೀತಿ ಬಂತು, we have used this property along with this the definition of your greatest integer function. I hope students ಈ ವಿಡಿಯೋ ಅಲ್ಲಿ ಕೊಟ್ಟಿರೋ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.